ನಿಮ್ಗೆಲ್ರಿಗೂ ಚಿರಪರಿಚಿತರಾಗಿರ್ತಕ್ಕಂಥವ್ರು ದೊಡ್ಡಿಪಾಳ್ಯ ನರಸಿಂಹಮೂರ್ತಿ ಅವರು. ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸೌಜನ್ಯ ಹೋರಾಟ ಮತ್ತು ಈ ಧರ್ಮಸ್ಥಳ ಪ್ರಕರಣ, ಈ SIT, ಇದರ ಹಿಂದೆಲ್ಲ ಸಾಕಷ್ಟು ನಾವು ಅದರ ಬಗ್ಗೆ ಒಂದು ತನಿಖೆಯನ್ನು ಮಾಡಿಕೊಂಡು ಅದರ ಬಗ್ಗೆ ಸಾಕಷ್ಟು ವರದಿಯನ್ನು ಮಾಡಿದವರು ನಿಮ್ಮ ಮಾಧ್ಯಮದಲ್ಲಿ, ಮತ್ತು ಸಾಕಷ್ಟು ನೀವು ಅದಕ್ಕೆ ಇಂಟರ್ವ್ಯೂವನ್ನು ಮಾಡಿದವರು, ಸಾಕಷ್ಟು ಅದನ್ನು ಸ್ಟಡಿ ಮಾಡಿದಂಥವ್ರು. ಮೊದಲ ಪ್ರಶ್ನೆ ಸರ್ ಇಷ್ಟೇ, ಈ ಬೇರೆ ಯಾವ ಪ್ರಕರಣದಲ್ಲಿ ಆಗದಿದ್ದಂಥದ್ದು ಈ ಪ್ರಕರಣದಲ್ಲಿ ಆರೋಪಿಗಳನ್ನ ಹಿಡಿಲಿಕ್ಕೆ ಇಷ್ಟು ಕಷ್ಟ ಯಾಕೆ ಆಗ್ತಾ ಇದೆಯಾ? ನೋಡಿ, ಈ ದೇಶದಲ್ಲಿ ಶಿಕ್ಷೆಯಾಗುವುದು ಸಾಮಾನ್ಯ ಜನರಿಗೆ, ಸಾಮಾನ್ಯ ಅಪರಾಧಿಗಳಿಗೆ. ಇದು ಮೊದಲನೇ ವಿಚಾರ. ಅಸಾಮಾನ್ಯ ಅಪರಾಧಿಗಳಿರ್ತಾರಲ್ಲ, ಹಣದಲ್ಲಿ, ಅಧಿಕಾರದಲ್ಲಿ, ರಾಜಕೀಯದಲ್ಲಿ, ಭಯಾನಕ ಸಮಾಜದಲ್ಲಿ ಪ್ರಭಾವಿಗಳಾಗಿರ್ತಕ್ಕಂಥವ್ರು ಹೇಳಿದ್ರಲ್ಲ, ಅವರನ್ನು ಅರೆಸ್ಟ್ ಮಾಡುವುದು, ಒಳಗಡೆ ಹಾಕುವುದು, ಅದೆಲ್ಲ ಈ ದೇಶದಲ್ಲಿ ಕಷ್ಟನೇ, ಅಪರೂಪಕ್ಕೆ. ಈಗ ಉದಾಹರಣೆಗೆ ಹೇಳೋದಾದ್ರೆ, ಹಾಸನದ ಪ್ರಜ್ವಲ್ ರೇವಣ್ಣನ ವಿಚಾರದಲ್ಲಿ ಬಹಳಷ್ಟು ಸಾಕ್ಷಿಗಳು ಹಸಿಯಾಗಿ ಅಲ್ಲೇ ಇದ್ದದ್ರಿಂದ, ಅವನ ಮೊಬೈಲ್ನಲ್ಲೇ ಇದ್ದಿದ್ರಿಂದ, ಅದು ನಿರಾಕರಿಸಲಿಕ್ಕೆ, ಮುಚ್ಚಿ ಹಾಕ್ಲಿಕ್ಕೆ ಸಾಧ್ಯವೇ ಇಲ್ಲದೆ ಇರೋದ್ರಿಂದ ಸೊ ಅದು ಸಿಕ್ಬಿದ್ದು ಈಗ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಮತ್ತು ಇನ್ನು ಕಾನೂನಲ್ಲಿ ಇನ್ನೇನಾಗುತ್ತೋ ಅದಿನ್ನು ಸುಪ್ರೀಂ ಕೋರ್ಟ್ ತನಕ ಹೋಗಿದೆ, ಬೇಲ್ ಕ್ಯಾನ್ಸಲ್ ಆಗಿದೆ, ಏನೋ ನಡೀತಾ ಇದೆ. ಆದರೆ ಧರ್ಮಸ್ಥಳ ವಿಚಾರದಲ್ಲಿ ಸಂಬಂಧಪಟ್ಟಂತೆ ಇದು ಏನಾಗಿದೆ ಅಂತಂದ್ರೆ, ಈ ಪ್ರಕರಣಗಳೆಲ್ಲ ಸ್ವಲ್ಪ ಹಳೆಯ ಪ್ರಕರಣಗಳು. ವೆರಿ ರೀಸೆಂಟ್ ಪ್ರಕರಣ ಅಂದ್ರೇನೆ ಸೌಜನ್ಯ ಪ್ರಕರಣ. ಅದು ನಡೆದು 13 ವರ್ಷ ಆಯ್ತು. ಇವರು ಯಶಸ್ವಿಯಾಗಿ ಈ ನಟೋರಿಯಸ್ ಕಿಲ್ಲರ್ ಗ್ಯಾಂಗ್ ಏನಿದೆ, ಇಲ್ಲಿ ಒಂದು ನಟೋರಿಯಸ್ ಕಿಲ್ಲರ್ ಗ್ಯಾಂಗ್ ಇದೆ. ಈ ನಟೋರಿಯಸ್ ಕಿಲ್ಲರ್ಸ್ ಗ್ಯಾಂಗ್ ಏನಿದೆ, ಇದು ಯಶಸ್ವಿಯಾಗಿ ಸಾಕ್ಷಿ ನಾಶ ಮಾಡಿ ಆಗಿದೆ. ಸಾಕ್ಷಿಗಳೆಲ್ಲ ನಾಶ ಮಾಡಿ ಆಗಿದೆ. ಅದನ್ನೆಲ್ಲ ಬಹಳ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಅದಿದ್ದ CCTV ಫುಟೇಜ್ ಹಾಳು ಮಾಡಿದ್ದಾರೆ, ವೆಜಿನಲ್ ಸ್ವಾಬ್ ಹಾಳು ಮಾಡಿದ್ದಾರೆ, ಫೋರೆನ್ಸಿಕ್ ರಿಪೋರ್ಟ್ ಫೇಕ್ ಮಾಡಿದ್ದಾರೆ. ಪ್ರತಿಯೊಂದು ಅಸಾಂದರ್ಭಿಕ ಟವರ್, ಏನು ಮೊಬೈಲ್ ಟವರ್ ಲೊಕೇಶನ್ ಏನ್ ಸಿಗಬೇಕಾಗಿತ್ತು ಅದು ತಗೊಂಡಿಲ್ಲ. ಹೀಗೆ ಬೇಕಾದಷ್ಟು ಸಾಕ್ಷಿಗಳು, ಅದೆಲ್ಲ ಗೊತ್ತು ಯಾವ್ದಾವ್ದು ಸಾಕ್ಷಿ ಆಗುತ್ತೆ ಅಂತ ಅವ್ರಿಗೆ. ದಿಸ್ ಇಸ್ ಹೆಬಿಚುಯಲ್ ನಟೋರಿಯಸ್ ಕಿಲ್ಲರ್ಸ್ ಗ್ಯಾಂಗ್. ಅದು ರೇಪಿಸ್ಟ್ ಕಿಲ್ಲರ್ಸ್ ಗ್ಯಾಂಗ್, ಆ ಕಿಲ್ಲರ್ಸ್ ಗ್ಯಾಂಗ್ ಅದು. ಅಲ್ಲೊಂದು ಕಿಲ್ಲರ್ಸ್ ಗ್ಯಾಂಗ್ ಇದೆ. ಇಲ್ಲದಿದ್ರೆ ಇದೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಜನ, ಅವ್ರಿಗೆ ಎಲ್ಲ ನಾಲೆಡ್ಜ್ ಇದೆ, ಹೆಬಿಚುಯಲ್ಸ್, ಸಾಕ್ಷಿ ನಾಶ ಹಾಗೆಲ್ಲ ಮಾಡಿ, ಮತ್ತೆ ಹಣ ಬಲ, ಅಧಿಕಾರ ಬಲ, ರಾಜಕೀಯ ಬಲ, ಸಮಾಜದ ನಾನಾ ತರದ ಬಲಗಳನ್ನೆಲ್ಲ ಬಳಸಿ ಇದನ್ನ ಹಳ್ಳ ಹಿಡಿಸಿದ್ದಾರೆ. ಸೊ ಇದು ಇಲ್ಲಿ ನಡೆದಿದೆ. ಪ್ರಕರಣದಲ್ಲಿ ಯಾರಾದ್ರೂ ಅಪರಾಧಿ, ಆರೋಪಿ ಸಾಮಾನ್ಯ ಆಗಿದ್ದಿದ್ರೆ, ಜನಸಾಮಾನ್ಯರಾಗಿದ್ದರೆ, ಒಂದು ಮಧ್ಯಮ ವರ್ಗದವನೋ ಜನಸಾಮಾನ್ಯನೋ ಆಗಿದ್ರೆ, ಇಷ್ಟರಲ್ಲಿ ಒಂದು ಕತೆ ಬೇರೆ ಆಗ್ತಾ ಇತ್ತು, ಅವ್ರ ಕತೆ ಬೇರೆ ಆಗ್ತದೆ. ಸೊ ಇದು ಒಂದು ಪ್ರಜಾಪ್ರಭುತ್ವದ ಒಂದು ವೈಫಲ್ಯ, ಇದೊಂದು ದುರಂತ. ಈಗ ಸರ್ SIT ರಚನೆ ಆಗಿದೆ, ನಾನು ಈ ಪ್ರಶ್ನೆಯನ್ನು ಕೇಳಲೇಬೇಕು ಮಧ್ಯದಲ್ಲಿ. SIT ಬಗ್ಗೆ ಬಹಳ ಒಂದು ನಂಬಿಕೆ, ಬಹಳ ಒಂದು ಆಗಾಗ್ತದೆ, ಹೀಗಾಗ್ತದೆ ಅಂತ ಏನು ಹೋರಾಟಗಾರರು ಹೊಗಳಿದ್ದು, ಎಲ್ಲ ಮಾಧ್ಯಮಗಳು ಹೊಗಳಿದ್ದು ಎಲ್ಲ ಆಯ್ತು. ಆದ್ರೆ ಈಗ SITಯಲ್ಲಿ ಏನು ಆ ಥರದ್ದೇನು ವಿಶೇಷವಾದ ಕಾಣಿಸ್ತಾ ಇಲ್ಲ. ಒಂದು ಚಿಕ್ಕ ನೋಟಿಸು ಕೊಡುವಂತ ಶಕ್ತಿ ಅವರಲ್ಲಿ ಕಂಡು ಬಂದಿಲ್ಲ. ಇಲ್ಲ, SITಯಲ್ಲಿ ಏನೂ ಆಗಿಲ್ಲ ಅಂತ ಹೇಳಕ್ಕಾಗಲ್ಲ. ಆಗಬೇಕಾದದ್ದೆಲ್ಲವೂ ಆಗಿಲ್ಲ. ಒಂದು. ಎರಡನೇ ಪಾಯಿಂಟ್, SIT ಅಂತ ಒಂದು ಆಗಿದ್ದಿದ್ಯಲ್ಲ, ಅದೇ ಈ ಹೋರಾಟದ ಸಕ್ಸಸ್. ಖಂಡಿತ ನಾವು ಕಲ್ಪನೆ ಮಾಡ್ಕೊಳಕ್ ಸಾಧ್ಯ ಇಲ್ಲ. ಯಾವ ಸ್ಟೇಷನ್ನಲ್ಲಿ ಅವ್ರ ವಿರುದ್ಧ ಅಪರಾಧಗಳು ಅಥವಾ ಕೇಸ್ಗಳು ದಾಖಲಾಗಲ್ಲ, ನೇರವಾಗಿ ಆರೋಪಿಗಳನ್ನ ಟಚ್ ಮಾಡೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಒಂದು SIT ಅಂತ ಒಂದು ರಚನೆ ಆಗಿದ್ದೆ, ಇಷ್ಟು ವರ್ಷಗಳ ಏನು ಹೋರಾಟಗಾರರ, ಮಹಿಳೆಯರ, ಪ್ರಗತಿಪರರ, ಇನ್ನು ನಾನಾ ರೀತಿ ಯೂಟ್ಯೂಬರ್ಸ್ನ, ಬೇರೆ ಬೇರೆಯವರೆಲ್ಲರೂ ಕೂಡ ನಡೆಸಿದ ಒಂದು ಹೋರಾಟ. ಆ ಕುಟುಂಬದವರು, ನಿರ್ದಿಷ್ಟವಾಗಿ ಸೌಜನ್ಯ ಕುಟುಂಬದವರು, ಅವರ ತಾಯಿ. ನಾನು ಅವ್ರಿಗೆ ಯಾವಾಗಲೂ ಅವ್ರ ಬಗ್ಗೆ ನಾನು ನೆನೆಸ್ಕೊಂಡಾಗೆಲ್ಲ ನನಗೆ ಅವ್ರ ಬಗ್ಗೆ ಬಹಳ ಗೌರವ ಬರುತ್ತೆ. ಒಂದು ತಾಯಿ ಅಂದ್ರೆ ಆಗಿರ್ಬೇಕು. ತನ್ನ ಮಗಳಿಗೆ ಈ ರೀತಿ ಅನ್ಯಾಯ ಆಯ್ತು ಅಂತ ಹೇಳಿ ಈಗಲೂ ಕೂಡ ಅವರದ್ದು ಎಡ ಬಿಡದ ನಿರಂತರವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದಿದ್ದಿಲ್ಲ, ಬಲಾಢ್ಯ ಶಕ್ತಿಗಳನ್ನ ಎದುರಾಕೊಂಡು, ಅದು ಸಣ್ಣ ವಿಷಯ ಅಲ್ಲ. ಸೊ ಅವರ ಕುಟುಂಬದ ಇತರೆ ಅವ್ರಿಗೆ ಇನ್ನೂ ಹೆಣ್ಮಕ್ಳಿದ್ದಾರೆ, ಅವರ ಯೋಗಕ್ಷೇಮವನ್ನು ನೋಡಿ ಮನೆ ಸಂಭಾಳಿಸಿ ನಾನು ಅವ್ರ ಮನೆಗೆ ಹಲವಾರು ಸಾರಿ ಹೋಗಿದ್ದೇನೆ. ಅದನ್ನೆಲ್ಲ ಮಾಡಿ ಅವರು ದೃಢವಾಗಿ ನಿಂತು ಫೈಟ್ ಮಾಡ್ತಾ ಇದಾರಲ್ಲ. ಅವ್ರ ಜೊತೆಗೆ ಇಲ್ಲಿ ಹಲವಾರು ಜನರು, ಮಹೇಶ್ ಶೆಟ್ಟಿ ಇರ್ಬೋದು, ಗಿರೀಶ್ ಅಣ್ಣ ಇರ್ಬೋದು, ತಮ್ಮಣ್ಣ ಶೆಟ್ಟಿ ಇರ್ಬೋದು, ದಿನೇಶ್ ಗಾಣಿಗ ಇರ್ಬೋದು, ಈ ತರದ ಹಲವಾರು ಜನ ಅವ್ರ ಜೊತೆಗೆ ನಿಂತದ್ದಿದೆಯಲ್ಲ. ಸೊ ಅದಲ್ಲದೆ ಕರ್ನಾಟಕದಾದ್ಯಂತ ಇವಾಗ ಹಲವಾರು ತಂಡಗಳು, ಒಂದವರು ಯಾರು ತಂಡ ಇರ್ಬೋದು, ನ್ಯಾಯ ಸಮಾವೇಶ ಮಾಡಿದ ತಂಡ ಇರ್ಬೋದು, ಈ ತರದ ಹಲವಾರು ಜನ. ಮತ್ತೆ ಆ ಯೂಟ್ಯೂಬರ್ಸ್, ಯಂಗ್ ಯೂಟ್ಯೂಬರ್ಸ್ ಅವರೆಲ್ಲ ನಿಂತು ಪೆಟ್ಟು ತಿಂದು ಇದೇ ಗೂಂಡಾ ಗ್ಯಾಂಗ್ ನಿಂದ, ಕಿಲ್ಲರ್
ಯಾರು ನೊಟೋರಿಯಸ್ ಕಿಲ್ಲರ್ ಸಪೋರ್ಟ್ ಗ್ಯಾಂಗ್ ಇದೆ ಅವ್ರ ಸಪೋರ್ಟರ್ಸ್ ಇಂದ ಪೆಟ್ಟು ತಿಂದು ಇದೆಲ್ಲ ನಿಂತು ಮಾಡ್ತಾ ಇರೋದಿದೆಯಲ್ಲ, ಆ ಹೋರಾಟದ ಒಂದು ಫಲ. ಮತ್ತು ಈ ಸಂದರ್ಭದಲ್ಲಿ ನೆನ್ಸ್ಕೊಳ್ಬೇಕು ಅಂತಂದ್ರೆ CM ಸಿದ್ದರಾಮಯ್ಯ ಅವರು ಒಳ್ಳೆಯ ನಿರ್ಧಾರಗಳನ್ನು ತಗೊಂಡಂತದ್ರಲ್ಲಿ ಇದು ಒಂದು ಎಸ್ ಐ ಟಿ ರಚನೆ ಮಾಡಿದ್ದು ಅದು ಒಳ್ಳೆಯ ನಿರ್ಧಾರಗಳು ಅಂತ ಇದನ್ನ ಕರಿಬಹುದು. ಅದಾದ ಮೇಲೆ ಮರುಕ್ಷಣದಿಂದನೇ SIT ಆದೇಶ ಹೊರಬಿದ್ದ ಮರುಕ್ಷಣದಿಂದನೇ ಈ ನಟೋರಿಯಸ್ ಕಿಲ್ಲರ್ಸ್ ಗ್ಯಾಂಗ್ ಮತ್ತು ಅವ್ರ ಸಪೋರ್ಟರ್ಸ್ ಆಕ್ಟಿವ್ ಆಗ್ಬಿಟ್ರು. ಅದನ್ನ ಹಾಳು ಮಾಡ್ಲಿಕ್ಕೆ ಅಸೆಂಬ್ಲಿಯಲ್ಲಿ ಗದ್ದಲ ಎಬ್ಸಿದ್ರು. ನಂತರದಲ್ಲಿ ಹೊರಗಡೆ ಪ್ರೆಷರ್ ಹಾಕಿದ್ರು. 1000 ಜನ ನಿಮ್ ಪರವಾಗಿ ನಿಲ್ತೀವಿ ಅಂತ ಒಬ್ಬ ಹೇಳ್ದ, ಇದು ಮುಗಿದ ಅಧ್ಯಾಯ ಅಂತ ಮತ್ತೊಬ್ಬ ಹೇಳ್ದ, ಇದ್ರ ಮುಚ್ಚಾಕ್ತಿವಿ ಅಂತ ಮತ್ತೊಬ್ಬ ಹೇಳ್ದ. ಎಲ್ಲಾ ಪಾರ್ಟಿಯವರು ಒಂದೇ ನಾಣ್ಯದ ಮುಖಗಳು ಹಾಕಿಕೊಂಡು ಎಲ್ಲರೂ ಒಂದೇ ಹ್ಯಾಂಡ್ ಇನ್ ಗ್ಲೋವ್. ದರೋಡೆಕೋರರ ಗುಂಪು ಹಂಚಿಕೊಳ್ಳೋದ್ರಲ್ಲಿ ಮಾತ್ರ ಕಚ್ಚಾಟ ಅನ್ನೋದು ನಮಗೆ ಕಾಣಿಸ್ತು ನೇರವಾಗಿ ಈ ಪ್ರಕಾರದಲ್ಲಿ ಕಾಣಿಸ್ತು. ಸೊ ಹಾಗಾಗಿ SIT ರಚನೆ ಅನ್ನೋದು ಇದೆಯಲ್ಲ, SIT ರಚನೆ ಅನ್ನುವುದೇ ಒಂದು ಸಾಧನೆ ಅಂತ ನಾನಂತ ಅರ್ಥ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ರಾಜ್ಯಾದ್ಯಂತ ದೇಶಾದ್ಯಂತ ಇವತ್ತು ಭಯಾನಕವಾಗಿ ಚರ್ಚೆ ಆಗಿದೆ, ವಿಷಯ ಎಲ್ಲರ ಗಮನದಲ್ಲಿದೆ. ಒಂದು ಗ್ಯಾರಂಟಿ ಆಗಿದೆ, ಇದರ ಸಕ್ಸಸ್ ಏನ್ ಗ್ಯಾರಂಟಿ ಆಗಿದೆ? ನಾಳೆ ಧರ್ಮಸ್ಥಳದ ಪಾಸಲೆಯಲ್ಲಿ ಅಮಾಯಕ ಹೆಣ್ಣು ಮಕ್ಕಳ ಅನಾಥ ಶವಗಳು ಬೀಳ್ತಾ ಇದ್ವಲ್ಲ, ಅಥವಾ ಯಾರೋ ಭಿಕ್ಷುಕರು ಯಾರೋ ಎಲ್ಲಿಂದ ನಾವು ಬಂದ ಭಕ್ತಾದಿಗಳನ್ನೋ ಕೊಂದು ನಾವು ಸೊಳ್ಳೆ ಹೊಡೆದು ಬಿಸಾಕ್ತಿವಲ್ಲ, ಆ ರೀತಿ ಹೊಡೆದು ಬಿಸಾಕ್ತಾ ಇದ್ರಲ್ಲ, ಅದು ನಡೆಯಲ್ಲ. ಅದು ನಿಂತೋಗಿದೆ. ಬಹುಶಃ ಅವ್ರಿಗೆ ಭಯ ಹುಟ್ಟಿದೆ. ಆ ಕಿಲ್ಲರ್ಸ್ ಗ್ಯಾಂಗ್ ಏನಿತ್ತು ಅಲ್ಲಿ ಆಪರೇಟ್ ಮಾಡ್ತಾ ಇದ್ದ ಒಂದು ನಿಗೂಢವಾದ ಗುಂಪೇನಿದೆ, ಅದಕ್ಕೆ ಭಯ ಹುಟ್ಟಿದೆ. ಈ ಕೊಂದವರು ಯಾರು ಅನ್ನೋದಕ್ಕೆ ಉತ್ತರ ಸಿಗ್ತದ ಅನ್ಸ್ತದ ನಿಮ್ಮ ಒಂದು ಅನುಭವದ ಪ್ರಕಾರ? ಸಾಮಾಜಿಕವಾಗಿ ಉತ್ತರ ಸಿಕ್ಕಿದೆ ನನ್ನ ಅಭಿಪ್ರಾಯದಲ್ಲಿ. ಅದು ಜನಜನಿತವಾಗಿದೆ, ಜನ ಅರ್ಥ ಮಾಡ್ಕೊಂಡಿದ್ದಾರೆ, ಅವ್ರದೇ ರೀತಿಯಲ್ಲಿ ವಿಶ್ಲೇಷಣೆಗೊಳಪಡಿಸಿದ್ದಾರೆ. ಜನ ಸಾಕಷ್ಟು ವಿಚಾರಗಳನ್ನ, ಸಾಂದರ್ಭಿಕ ಸಾಕ್ಷಿಗಳನ್ನ ನೋಡಿದ್ದಾರೆ, ಇಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ. ಅದು ಒಂದು ರೀತಿಯಲ್ಲಿ ಅರ್ಥ ಆಗಿದೆ. ಕಾನೂನಾತ್ಮಕವಾಗಿ ಈಗ ಆಗಬೇಕಾಗಿರುವುದು ಕೊಂದವರು ಯಾರು ಅನ್ನೋ ಪ್ರಶ್ನೆ ಕೇಳ್ತಾ ಇರೋರು ನನ್ನ ಅಭಿಪ್ರಾಯದಲ್ಲಿ, ನನ್ನ ಅಬ್ಸರ್ವೇಷನ್, ನನ್ನ ಗಟ್ಟಿ ಅಭಿಪ್ರಾಯ ಇದು. ಕೊಂದವರು ಯಾರು ಅನ್ನುವುದು ಸಾಮಾಜಿಕ ಪ್ರಶ್ನೆ ಅಲ್ಲ, ರಾಜಕೀಯ ಧಾರ್ಮಿಕ ಸಾಮಾಜಿಕ ಪ್ರಶ್ನೆ ಅಲ್ಲ. ಈಗ ಅದು ಕೇವಲ ಕಾನೂನಾತ್ಮಕ ಪ್ರಶ್ನೆ. ಈಗ ಇವನ್ ನಮ್ಮ ಕಾನೂನಿನಲ್ಲಿ ಜಡ್ಜ್ನ ಎದುರುಗಡೆ ಕೊಲೆ ಆದ್ರೂ ಕೂಡ ಜಡ್ಜ್ ತೀರ್ಪು ಬರೆಯೋ ಹಾಗಿಲ್ಲ. ನಾನೀಗ ನ್ಯಾಯಾಲಯಕ್ಕೆ ಬರ್ತಿದ್ದ ಸಂದರ್ಭದಲ್ಲಿ ಈ ಸರ್ಕಲ್ ನಲ್ಲಿ ಇಂಥವನು ಇವ್ರನ್ನ ಹೊಡೆದು ಕೊಂದ, ಹಾಗಾಗಿ ನಾನು ಶಿಕ್ಷೆ ಕೊಡ್ತಾ ಇದ್ದೇನೆ, ನಾನು ಕಣ್ಣಾರೆ ನೋಡಿದ್ದೇನೆ ಅಂತೇಳಿ ಜಡ್ಜ್ಗೆ ಆ ರೀತಿ ಬರೆಯಲಿಕ್ಕೆ ಅವಕಾಶ ಇಲ್ಲ. ಓಕೆ, ದಿಸ್ ಇಸ್ ದ ಕಾಂಟ್ರಡಿಕ್ಷನ್. ಸೊ ಅವರು ಇದನ್ನ ಅದಕ್ಕೆ ಸಾಕ್ಷಿ ಪುರಾವೆಗಳನ್ನ ಒದಗಿಸ್ಬೇಕು, ದಾಖಲೆಗಳು ಒದಗಿಸ್ಬೇಕು, ಸಾಕ್ಷಿಗಳು ಒದಗಿಸ್ಬೇಕು, ಅದಕ್ಕೆಲ್ಲ ನಿಯಮಗಳಿದಾವೆ. ಇಲ್ಲದಿದ್ರೆ ಯಾರಿಗೆ ಏನ್ ಮನ್ಸಿಗೆ ಬಂದಂಗೆ ಯಾರ್ಯಾರನ್ನೋ ಹಿಡಿದು ನಮ್ಮಂತವ್ರನ್ನ ಹೊರಗಡೆ ಹಾಕ್ಬಿಡೋರು. ಸಾಕ್ಷಿ ಪುರಾವೆ ದಾಖಲೆಗಳೆಲ್ಲ ಬೇಕಾಗಿರೋದ್ರಿಂದ ಸೊ ಈಗಿರುವ ಪ್ರಶ್ನೆ ಕೊಂದವರು ಯಾರು ಅನ್ನೋ ಪ್ರಶ್ನೆ ಸಾಮಾಜಿಕ, ರಾಜಕೀಯ, ಧಾರ್ಮಿಕ, ಸಾಂಸ್ಕೃತಿಕ ಪ್ರಶ್ನೆ ಅಲ್ಲ. ಅದು ಆ ಬಹುಮಟ್ಟಿಗೆ ಅದು ಇತ್ಯರ್ಥ ಆಗಿದೆ. ಈಗಿರುವ ಕೊಂದವರು ಯಾರು ಅನ್ನೋ ಪ್ರಶ್ನೆ ಕಾನೂನಾತ್ಮಕವಾದದ್ದು. ಆ ಕಾನೂನಾತ್ಮಕವಾದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಿರೋದು, ಸಮಗ್ರ ಸಾಕ್ಷಿಗಳನ್ನ ಮಾಡ್ಬೇಕಾಗಿರೋದು SIT ಅವರು, ಪೊಲೀಸ್ ಇಲಾಖೆಗಳು. ಅವ್ರ ಗೌರವವನ್ನ ಅವ್ರು ಉಳಿಸ್ಕೋತಾರ? ಈ ಸರ್ಕಾರ ಈ ವಿಷಯದಲ್ಲಿ ಈ ಪ್ರಜಾಪ್ರಭುತ್ವದ ಗೌರವವನ್ನ, ಅವರ ಗೌರವವನ್ನ, ಘನತೆಯನ್ನ ಉಳಿಸ್ಕೊಳ್ತಾರ ಇಲ್ವಾ ಅನ್ನೋದು ಅವ್ರಿಗೆ ಸರಿ. ಸರ್, ನೀವು ಖಾಲಿ ಪತ್ರಕರ್ತರಾಗಿ ಕೆಲಸ ಮಾಡಿದ್ರು ಅಂತಲ್ಲ, ಹೋರಾಟಗಾರರಾಗಿ ಸಹ ಕೆಲಸ ಮಾಡೋದು. ಸಾಕಷ್ಟು ಸಾಮಾಜಿಕ ಒಂದು ಏನು ಕೆಟ್ಟ ವಿಚಾರ ಇದೆ, ಆ ವಿಚಾರಕ್ಕೆ ಸಂಬಂಧಪಟ್ಟು ಹೋರಾಟ ಮಾಡಿಕೊಂಡೇ ಬಂದಂಥವ್ರು. ಈ ಪ್ರಕರಣದಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರೆ ಇಲ್ಲಿ ಭೂಗಳ್ಳತನ ಇರ್ಬೋದು, ಹೆಣ್ಣು ಮಕ್ಕಳ ಒಂದು ಬಲಾತ್ಕಾರ ಮಾಡಿ ಕೊಂದಂಥದ್ದು ಇರ್ಬೋದು, ಈ ಎಲ್ಲ ಸಾಕಷ್ಟು ಪ್ರಶ್ನೆ ಸಾಕಷ್ಟು ಸಲ ತಾವು ಬೇರೆ ಬೇರೆ ಮಾಧ್ಯಮದಲ್ಲಿ ಉತ್ತರ ಕೊಟ್ಟಿದ್ದೀರಿ. ಇಲ್ಲಿ ನನ್ನದು ಒಂದೇ ಪ್ರಶ್ನೆ, ಇಷ್ಟೆಲ್ಲ ಆದ್ರೂ ಸಹ ಈ ಎಲ್ಲ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಒಂದು ಟೂಲ್ ಕಿಟ್ನ ರೀತಿಯಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋದು ಏಕೆ? ನೋಡಿ, ಮಾಧ್ಯಮಗಳು ಅಂತ ಬಂದಾಗ ಮತ್ತೊಂದು ವಿಷಯವನ್ನ ನಾನು ಹೇಳಕ್ ಇಷ್ಟಪಡ್ತೀನಿ. ಭಾರತ ದೇಶದಲ್ಲಿ ಈ ಪತ್ರಿಕಾ ರಂಗ ಅನ್ನೋದು, ಪತ್ರಿಕೆಗಳು ಅನ್ನೋದು ಹುಟ್ಟಿದ್ದು ಸ್ವತಂತ್ರ ಚಳುವಳಿಯಲ್ಲಿ. ಅದಕ್ಕೆ ಮುಂಚೆ ಏನಿರ್ಲಿಲ್ಲ. ರಾಜರ ಆಸ್ಥಾನದಲ್ಲಿ ಒಂದಿಮಾಗದವರು, ಅವ್ರಿಗೆ ಬಹುಪರಾಕ್, ರಾಜರಿಗೆ ಬಹುಪರಾಕ್ ಹಾಕುವುದು ಅದೇ ಮಾಧ್ಯಮ. ಬಹುಪರಾಕ್ ಹಾಕುವುದು, ಅವ್ರ ಹತ್ರ ಬಕ್ಷಿಸ್ ಪಡೆದು ಜೀವನ ಮಾಡೋದು, ಅಥವಾ ಅವರ ಸಂಪತ್ತನ್ನು ಕ್ರೋಢೀಕರಿಸ್ಕೊಳ್ಳೋ ಇದೇ ಮಾಧ್ಯಮ ಆಗಿತ್ತು. ಮಾಧ್ಯಮ ಅಂತ ಒಂದು ಆಧುನಿಕ ಕಾಲಘಟ್ಟದಲ್ಲಿ ಮಾಧ್ಯಮ ಅನ್ನೋದು ಏನ್ ಬಂತು? ಪತ್ರಿಕೆ ಬರೆದು ವೃತ್ತ ಪತ್ರಿಕೆಗಳು, ಸಮಾಚಾರ ಪತ್ರಿಕೆಗಳು, ಮಂಗಳೂರು ಸಮಾಚಾರ, ಕರ್ನಾಟಕದಲ್ಲಿ ಮೊದಲ ಪತ್ರಿಕೆ, ಇದೆಲ್ಲ ಬಂದದ್ದೇನಿದೆ,
ಇವೆಲ್ಲವೂ ಸುದ್ದಿಗಳನ್ನ, ಸಮಾಜಕ್ಕೆ ಸಂಬಂಧಪಟ್ಟಂತ, ರಾಜ್ಯಾಧಿಕಾರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ, ಜನರ ಸಮಸ್ಯೆಗಳನ್ನ ಜನರಿಗೆ ತಿಳಿಸ್ಬೇಕೆಲ್ಲರಿಗೂ ಅಂತ ಹೇಳಿ ಪತ್ರಿಕೆಗಳು ಶುರುವಾದವು. ಹಾಗೆ ಶುರುವಾಗಿದ್ದು ಬ್ರಿಟಿಷ್ ವಿರೋಧಿ ಸ್ವತಂತ್ರ ಚಳುವಳಿಯಲ್ಲಿ. ಮಹಾತ್ಮ ಗಾಂಧಿಯವರು ಕೂಡ ಪತ್ರಕರ್ತರಾಗಿದ್ರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪತ್ರಕರ್ತರಾಗಿದ್ರು, ಪತ್ರಿಕೆ ನಡೆಸ್ತಾ ಇದ್ರು. ಹೀಗೆ ಸ್ವತಂತ್ರ ಚಳವಳಿಯ ಹಲವಾರು ಜನರು ಪತ್ರಕರ್ತರಾಗಿ ಪತ್ರಿಕೆ ಹೊರಡಿಸಿ ಅದ್ರ ವಿರುದ್ಧ ಮಾತಾಡ್ತಾ ಜನಜಾಗೃತಿ ಮೂಡಿಸ್ತಾ ಬಂದ್ರು. ಇವತ್ತು ಮಾಧ್ಯಮ ಯಾವ ಹಂತಕ್ಕೆ ತಲುಪಿದೆ ಅಂದ್ರೆ, ಒಟ್ಟಾರೆ ಈ ಪರಿಣಾಮದಲ್ಲಿ ಇವತ್ತು ಪತ್ರಿಕೆ ಮಾಧ್ಯಮ ಅಂತಂದ್ರೆ ಅದಕ್ಕೆ ಹಲವಾರು ಕಾರಣಗಳಿದಾವೆ. ಪತ್ರಿಕೆ ಮಾಧ್ಯಮ ಅಂತಂದ್ರೆ ಇವತ್ತು ಕೋಟ್ಯಾಧಿಪತಿಗಳ, ಒಂದೆರಡು ಕೋಟಿ ಅಲ್ಲ, 100 ಕೋಟ್ಯಾಧಿಪತಿಗಳ ಕುಳಗಳ ಕೈಯಲ್ಲಿರ್ತಕ್ಕಂಥ ಒಂದು ಅಸ್ತ್ರ, ಒಂದು ಪ್ರಬಲ ಆಯುಧ ಆಗಿದೆ. ಈಗ ಯಾವುದೇ ಚಾನೆಲ್ಗಳನ್ನ 100 ಕೋಟಿ ಕಡಿಮೆ ನೀವು ಆಪರೇಟ್ ಮಾಡಕ್ ಆಗೋದಿಲ್ಲ. 100 ಕೋಟಿ ಈ ದೇಶದಲ್ಲಿ 50,000ಕ್ಕೆ 1 ಲಕ್ಷಕ್ಕೆ ರೈತರು ಆತ್ಮಹತ್ಯೆ ಮಾಡ್ಕೋತಿದ್ರೆ, ರಿಮೋಟ್ ಹಳ್ಳಿಗಳಿಗೆ ಹೋದ್ರೆ ಸರ್ 50,000 ರೂಪಾಯಿ ಸಾಲ, 1 ಲಕ್ಷ ರೂಪಾಯಿ ಸಾಲಕ್ಕೆ ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರ್ತಕ್ಕಂಥ ಒಂದು ಸಂದರ್ಭ ಇದೆ. 10,000 ರೂಪಾಯಿ ಕೊಟ್ಟ ತಕ್ಷಣ ಜನ ಕ್ಯೂ ಬಿದ್ದು 10,000 ರೂಪಾಯಿಗೆ ಮುಗಿಬಿದ್ದು ಓಟ್ ಹಾಕುವಂತ ಪರಿಸ್ಥಿತಿ ಇದೆ. ಜನರ ಬಡತನ ಈ ತರ ಇದೆ. ಹೀಗಾಗಿ ಈ ಬಡ ಜನತೆ, ಈ ಸಾಮಾನ್ಯ ಜನರು, ಇವರು ಕೋಟಿಗಟ್ಟಲೆ ವ್ಯವಹಾರವನ್ನ ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಸೊ ದಟ್ ಇದು ಅವರ ಕೈಯಲ್ಲಿ ಸಿಕ್ಕಿಬಿದ್ದಿದೆ. ಇದು ದೊಡ್ಡ ದುರಂತ. ಹೀಗಾಗಿ ಇವರೆಲ್ಲರೂ ಕೂಡ ಒಂದೇ, ಈ ಪಕ್ಷದವನು ಆ ಪಕ್ಷದವನ ಜೊತೆಗೆ ಸಂಬಂಧ ಇರುತ್ತೆ, ಪಾರ್ಟ್ನರ್ಶಿಪ್ ಇರುತ್ತೆ, ವ್ಯವಹಾರದಲ್ಲಿ ಪಾರ್ಟ್ನರ್ಶಿಪ್ ಇರುತ್ತೆ, ಕೌಟುಂಬಿಕ ಸಂಬಂಧಗಳಿರ್ತವೆ. ಉದಾಹರಣೆಗಳು ಬಹಳಷ್ಟಿದೆ. ಸೊ ಹಾಗಾಗಿ ಅದೇ ರೀತಿಯಲ್ಲಿ ಮಾಧ್ಯಮಗಳು ಕೂಡ ಇವೆಲ್ಲ ಒಂದಕ್ಕೊಂದು ಹೆಣಕೊಂಡಿದೆ, ಒಬ್ಬರ ಜೊತೆಗೆ ಬಹಳ. ಎಷ್ಟೋ ಜನ ಮಾಧ್ಯಮದ ಮಾಲೀಕರು ರಾಜಕೀಯ ನಾಯಕರೇ ಆಗಿದ್ದಾರೆ. ಈ ಪಕ್ಷದವನು ಆ ಪಕ್ಷದ XYZ ಪಕ್ಷದವರು ಇವರೇ ಅದರ ಮಾಲೀಕರಾಗಿದ್ದಾರೆ. ಇವ್ರು ಯಾರನ್ನು ಕಾಪಾಡ್ಬೇಕು? ಯಾರ ಪರವಾಗಿ ನಿಲ್ತಾರೆ? ಇವರು ಅವರದೇ ಗ್ಯಾಂಗ್ ಅನ್ನು ಕಾಪಾಡ್ತಾರೆ, ಅವರ ಹಿತಾಸಕ್ತಿಗೋಸ್ಕರ ಕೆಲಸ ಮಾಡ್ತಾರೆ. ಅಲ್ಲೊಂದು ಇಲ್ಲೊಂದು ಎಕ್ಸೆಪ್ಷನಲ್ ವಾಯ್ಸ್ ಬರ್ತಾವಷ್ಟೇ. ಈ ಸ್ವಾತಂತ್ರ್ಯ ಮಾಧ್ಯಮಕ್ಕೆ ಆ ಶಕ್ತಿ ಇದೆ ಅನ್ಸುತ್ತೆ ನಿಮಗೆ ಈಗಲೂ? ಹೀಗಾಗಿ ಇವತ್ತಿನ ಸಂದರ್ಭದಲ್ಲಿ ಥ್ಯಾಂಕ್ಸ್ ಟು ಟೆಕ್ನಾಲಜಿ ಇವತ್ತು ಸೋಷಿಯಲ್ ಮೀಡಿಯಾ ಬಂದಿದೆ, ಯೂಟ್ಯೂಬ್ ಬಂದಿದೆ. ಯೂಟ್ಯೂಬ್ನ ನಿಮ್ಮಂತವರು ಸುಲಭವಾಗಿ ನಾವು ಆಪರೇಟ್ ಮಾಡ್ಬೋದು. ಅದಕ್ಕೆ ಬಂಡವಾಳ ಜಾಸ್ತಿ ಬೇಕಾಗಿಲ್ಲ. ಹಾಗಾಗಿ ಸತ್ಯ ಹೇಳುವವರ ಸಂಖ್ಯೆ ಈಗ ಒಂದಷ್ಟು ಜಾಸ್ತಿ ಆಗಿದೆ. ನಮಗೆ ಬಂದಂತ ಸಮಸ್ಯೆಗಳನ್ನ ನಾವು ಫೇಸ್ ಮಾಡ್ಲಿಕ್ಕೆ ನಾವು ತಯಾರಿದ್ದೀವಿ, ನಾವು ಸಂಘಟಿತರಿದ್ದೀವಿ. ನಮ್ಮ ಮುಂದೆ ನಿಮ್ಮಂತವ್ರು 100 ಜನರ ಒಂದು ಬೆಂಬಲ ಇದೆ. ಹಾಗಾಗಿ ನಾವು ಅದನ್ನ ಸಸ್ಟೈನ್ ಮಾಡಿ ಮುಂದಕ್ಕೆ ತಗೊಂಡು ಹೋಗ್ತಾ ಇದೀವಿ. ಹೌದಲ್ವಾ? ಒಂದು ಬದ್ಧತೆ ಇದೆ. ನಾವು ಈ ಸಂದರ್ಭದಲ್ಲಿ ಈ ಸತ್ಯವನ್ನ ಜನರಿಗೆ ತಿಳಿಸಲೇಬೇಕು ಅನ್ನೋ ಒಂದು ಬದ್ಧತೆಯಿಂದ ನಾವು ಆ ಕಷ್ಟ ನಷ್ಟಗಳನ್ನ, ಕೇಸ್ಗಳನ್ನ ನಾವು ಫೇಸ್ ಮಾಡ್ತೀವಿ, ನಾವು ಮುಂದಕ್ಕೆ ತಗೊಂಡು ಹೋಗ್ತೀವಿ. ಸೊ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಸ್ವತಂತ್ರ ಮಾಧ್ಯಮಗಳು ಅಂತ ಬಂದಾಗ ಅದಕ್ಕೆ ಎಷ್ಟೇ ನಿರ್ಬಂಧ, ಆರ್ಥಿಕ, ಕಾನೂನಾತ್ಮಕ ಏನೇ ಒತ್ತಡಗಳು ಇದ್ದಾಗ್ಯೂ ಕೂಡ ಈ ಸ್ವತಂತ್ರ ಮಾಧ್ಯಮಗಳು ಆ ಸತ್ಯವನ್ನ ಹೇಳ್ತವೆ. ಇದು ಮುಂದುವರಿಯುತ್ತೆ. ಯಾಕಂದ್ರೆ ಈ ಡೆಮೋಕ್ರೆಟಿಕ್ ಆಸ್ಪಿರೇಷನ್ಸ್ ಇದೆಯಲ್ಲ, ಅದನ್ನು ಮಟ್ಟ ಹಾಕ್ಲಿಕ್ಕೆ ಯಾರಿಂದ ಸಾಧ್ಯ ಇಲ್ಲ. ಈ ಗ್ಯಾಗ್ ಆರ್ಡರ್ ನ ತರೋದ್ ಮೂಲಕ ಚಾನಲ್ಗಳನ್ನೆಲ್ಲ ಬಂದ್ ಮಾಡೋಕೆ ನೋಡಿದ್ರೆ 300 ಚಿಲ್ಲರೆ. ಅದು ಪ್ರಶ್ನೆ ಇರೋದು ಅದೇನೆ. ಇವರಿಗೆ ಏನು ನೋವು? ಫಸ್ಟ್ ಈಗ ಕೊಂದವರು ಯಾರು ಅಂತ ಇಲ್ಲಿ ಪ್ರಶ್ನೆ ಹಾಕಿದ್ದಾರೆ, ಒಂದು ಸ್ಲೋಗನ್ ಕೊಟ್ಟಿದ್ದಾರೆ. ಕೊಂದವರು ಯಾರು ಅಂತ ಸ್ಲೋಗನ್ ಕೊಟ್ಟು ಇದೆಲ್ಲ ಮಾಡುವ ಸಂದರ್ಭದಲ್ಲಿ ಬೇರೆ ಯಾರಿಗೋ ಎಲ್ಲೋ ಚುರುಕು ಮುಟ್ತಾ ಇದೆ ಅಂತಂದ್ರೆ, ಉದಾಹರಣೆ ನಾನು ಹೇಳ್ತೀನಿ, ಅವರು ಹೆಗಲು ಮುಟ್ಟಿ ನೋಡ್ತಾ ಇದ್ದಾರೆ ಅಂತಂದ್ರೆ ಕುಂಬಳಕಾಯಿ ಕದ್ದಿರ್ಬೇಕಲ್ವಾ? ಅವ್ರಿಗೆ ಸಂಬಂಧ, ನಾವು ಯಾವ ಸತ್ಯ ಸುಳ್ಳನ್ನು ಒಂದೇ ಒಂದು ಸುಳ್ಳನ್ನ, ಒಂದೇ ಒಂದು ವಾಸ್ತವವಲ್ಲದ ವಿಚಾರವನ್ನ ಒಂದು ಸೆಂಟೆನ್ಸ್ ಕೂಡ ನಾವು ಹೇಳಿಲ್ಲ ಇದುವರೆಗೂ. ನಮ್ಮ ಮೇಲೆ 10 ಕೇಸುಗಳನ್ನ ಹಾಕಿದ್ದಾರೆ. ಗ್ಯಾಗ್ ಆರ್ಡರ್ ತಂದು ಯಾರು ಮಾತಾಡಬಾರ್ದು ಅಂತ ಮಾಡ್ತಾರೆ. ಏನತ್ತಿದೆ ಅವ್ರಿಗೆ? ನನ್ಗೆ ಆ ಪ್ರಶ್ನೆ, ಅವ್ರಿಗೆ ಅವರ ಪ್ರಾಬ್ಲಮ್ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಏನ್ ನೋವು ಅವ್ರಿಗೆ? ಏನ್ ಬಾಧೆ? ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಸಮಸ್ಯೆ ಏನು? ನಾವು ಕೇಳ್ತಾ ಇದೀವಪ್ಪ, ಕೊಂದವ್ರ ಪತ್ತೆ ಆಗ್ಲಿ ಅಂತ. ಸೌಜನ್ಯ ಪ್ರಕರಣದಲ್ಲಿ, ಪದ್ಮಲತಾ ಪ್ರಕರಣ, ವೇದವಲ್ಲಿ ಪ್ರಕರಣ, ಯಮುನಾ ಪ್ರಕರಣ, ನಾರಾಯಣ ಪ್ರಕರಣ, ಇವೆಲ್ಲ ಹಾದಿ ಬೀದಿಯಲ್ಲಿ ಬಿದ್ದಿರ್ತಕ್ಕಂಥ ಪ್ರಕರಣಗಳು. ಅಂದ್ರೆ ಅವಕ್ಕೆ ನ್ಯಾಯ ಕೇಳುತ್ತಪ್ಪ. ನಿಮ್ ಪ್ರಾಬ್ಲಮ್ ಏನು? ನೀವು ಅದ್ರ ಜೊತೆಗೆ ನಿಂತು ಪ್ರಶ್ನೆ ಕೇಳಬೇಕಾಗಿತ್ತು. ಹೌದು, ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಾಗದಲ್ಲಿ ಇಂಥದ್ದೆಲ್ಲ ನಡೀಬಾರ್ದಾಗಿತ್ತು, ಇಂಥದ್ದೆಲ್ಲ ನಡೆದಿದೆ. ಹೌದು, ಈ SIT, ಈ ಸರ್ಕಾರ ಅಥವಾ ಯಾವುದೇ ಸರ್ಕಾರ ಇರಲಿ, ಇದನ್ನ ಶೀಘ್ರವಾಗಿ ತನಿಖೆ ಮಾಡಿ, ಸಮಗ್ರವಾಗಿ ತನಿಖೆ ಮಾಡಿ ನ್ಯಾಯ ಒದಗಿಸ್ಬೇಕು ಅಂತ ಮಾತಾಡ್ಬೇಕಿತ್ತು. ಅದ್ರ ಬದಲಿಗೆ ಗ್ಯಾಗ್ ತರ ಕೊಡ್ತಾರೆ, ಹೋಗ್ತಾರೆ. ದಿಸ್ ಇಸ್ ದ ಕಾಂಟ್ರಾಡಿಕ್ಷನ್. ಜನ ಅರ್ಥ ಮಾಡ್ಕೋಬೇಕು. ಈ ಗ್ಯಾಗ್ ತಂದು ಇಂಥ ಆರ್ಡರ್ಗಳನ್ನ ತಂದು ಈ ನಮ್ಮ ಮಾಧ್ಯಮವನ್ನ, ಸ್ವತಂತ್ರ ಮಾಧ್ಯಮವನ್ನು ನಿಲ್ಲಿಸಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ ಸರ್, ಸಾಧ್ಯ ಇಲ್ಲ. ಇದು ನನ್ನ ಕೇಳಿದ್ರೆ ಇದೊಂದು ಲಾಜಿಕಲ್ ಎಂಡ್ ಹತ್ರ ಬಂದಿದೆ, ಲಾಜಿಕಲ್ ಎಂಡ್ ಬಂದಿದೆ. ಈಗ ನೋಡಿ, SIT ಅಂತ ರಚನೆ ಆಗಿದೆ. ಇಡೀ ಜನರ ಸಮಾಜದ, ದೇಶದ ಎಲ್ಲರ ಗಮನ, ಪರ ವಿರೋಧ ಅವರು ಯಾರೇ ಇರಲಿ, ಅವ್ರ ಎಲ್ಲರ ಗಮನ
SIT ಔಟ್ಕಮ್ ಏನು ಅಂತ ಇದೆ. ಈ ಮಾರಿಕೊಂಡಿರ್ತಕ್ಕಂಥ ಮಾಧ್ಯಮಗಳು, ಈ ಸೋಲ್ಡ್ ಔಟ್ ಗಿರಾಕಿಗಳಿದಾರಲ್ಲ, ಇವರು ಹೊಸ ಹೊಸ ಸ್ಟೋರಿಗಳು ಏನೋ ಕಟ್ಟಾಗ್ತದೆ. ಸೋಲ್ಡ್ ಔಟ್ ಪೀಪಲ್, ಸೋಲ್ಡ್ ಔಟ್ ವಾಯ್ಸ್, ಅದು ಅದ್ರ ಬಗ್ಗೆ ನನಗೆ ಗೌರವ ಇಲ್ಲ. ಸೊ ಈಗ ಯಾವುದೇ ರೀತಿಯ ಔಟ್ಕಮ್ ಬರಲಿ, ಪಾರಾನೋ ವಿರೋಧನೋ ಏನೇ ಔಟ್ಕಮ್ ಬಂದರೂ ಕೂಡ SIT ರಿಪೋರ್ಟ್ ಇಂದ ಇದೇನಾಗುತ್ತೆ, ಮತ್ತೆ ಭಯಾನಕವಾದ ಹೊಸ ಚರ್ಚೆನ ಶುರು ಮಾಡುತ್ತೆ. ಸಂತೋಷ್ ರಾವ್ ನಿರಪರಾಧಿ, ಈ ಪ್ರಕರಣಕ್ಕೂ ಅವನಿಗೂ ಎಳ್ಳಷ್ಟು ಸಂಬಂಧ ಇಲ್ಲ ಅಂತ CBI ಕೋರ್ಟ್ ಆರ್ಡರ್ 2023 ಬಂದಾಗ ಯಾವ ರೀತಿಯಲ್ಲಿ ಒಂದು ಪ್ರಶ್ನೆಗಳು ಸ್ಫೋಟಗೊಂಡು ಮತ್ತೆ ಒಂದು ಹೊಸ ಹೋರಾಟದಲ್ಲೇ ಶುರುವಾಯ್ತಲ್ಲ, ಅದೇ ರೀತಿಯ ನನ್ನ ಅಭಿಪ್ರಾಯ ಸ್ಪಷ್ಟ ಇದೆ, ನೀವು ಬರೆದಿಟ್ಕೊಳ್ಳಿ. SIT ಪರವಾಗಿ ಬರಲಿ, SIT ಕೊಂದವ್ರು ಯಾರು ಅಂತ ಪತ್ತೆ ಮಾಡ್ಲಿ, ಮಾಡದೆ ಹೋಗ್ಲಿ, ಏನೋ ಒಂದು ರಿಪೋರ್ಟ್ ಬರುತ್ತಲ್ಲ, ಬರ್ಲೇಬೇಕಲ್ವಾ. ಅದಾದ ನಂತರ ಕೋರ್ಟ್ ಏನೇ ತೀರ್ಪು ಕೊಡ್ಬೋದು. ಇದಾದ ನಂತರದಲ್ಲಿ ಮತ್ತೊಂದು ಹೊಸ ರೀತಿಯ ಒಂದು ಇನ್ನೂ ವ್ಯಾಪಕವಾದ ವಿಸ್ತೃತವಾದ ಒಂದು ಹೋರಾಟ ಸ್ಫೋಟಗೊಳ್ಳುತ್ತೆ. ಅದಕ್ಕೆ ಉತ್ತರ ಕೊಡ್ಬೇಕಾಗುತ್ತೆ. ಇದು ಅದರ SITಯ ಸಕ್ಸಸ್ ಅಂತ ನನಗನ್ಸುತ್ತೆ. ಇವ್ರು ಮುಚ್ಚಾಕ್ಲಿಕ್ಕೆ ಆಗೋದಿಲ್ಲ. ಈಗ ಈಗ ನಿಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಪ್ರಶ್ನೆಯನ್ನ ನಾನು ಈಚೆ ಕಡೆಯಿಂದ ನಾನು ಏನೆಲ್ಲ ಹೇಳಿದ್ರೆ ಆ ಪ್ರಶ್ನೆನ ಮಟ್ಟ ಹಾಕ್ಲಿಕ್ಕಾಗಲ್ಲ. ತಾತ್ಕಾಲಿಕವಾಗಿ ಯಾಮರ್ಸ್ಬೋದು ನಿಮ್ಮನ್ನ, ಬಟ್ ಆ ಪ್ರಶ್ನೆ ಮತ್ತೆ 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 ಹುಟ್ಟುತ್ತೆ. ಈಗ ಹೋರಾಟ, ಈಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರದ್ದು ಒಂದು ತಂಡ, ಮತ್ತೆ ಸೋಮನಾಥ್ ನಾಯಕ್ ಅವ್ರದ್ದು ಇನ್ನು ನಾಗರಿಕ ಸೇವಾ ಟ್ರಸ್ಟ್, ಒಡನಾಡಿ ಸ್ಟ್ಯಾನ್ಲಿ ಅವರು, ಈಗ ಕೊಂದವರು ಯಾರು, ಹಾಗೆ ಎಲ್ಲ ಪತ್ರಕರ್ತರು ಸೇರಿ ಈ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸಾಕಷ್ಟು ನಿಮ್ಮ ಮಾಧ್ಯಮದಲ್ಲೂ ಸಾಕಷ್ಟು ಸೀರೀಸ್ ಬಂದಿದೆ, ಅಂದರೆ ಕಂಟಿನ್ಯೂ ಅದನ್ನು ಇದು ಮಾಡ್ಕೊಂಡು ಬಂದಿದೆ. ಇಂಥ ಸಂದರ್ಭದಲ್ಲಿ ಇಷ್ಟು ಮಾಡ್ತಾ ಇರೋ ಸಂದರ್ಭದಲ್ಲೂ ಸಹ ಈ ಪತ್ರಕರ್ತರನ್ನ, ಏನು ಯೂಟ್ಯೂಬ್ ಪತ್ರಕರ್ತರನ್ನ ಅಥವಾ ಸ್ವತಂತ್ರ ಪತ್ರಕರ್ತರನ್ನ ವಿಲನ್ ಮಾಡಿಸೋಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಯಾಕೆ ಸರ್? ಈಗ ಒಂದು ಮಾತಿದೆ, ಒಂದು ನಾಯಿನ ಹೊಡೆದಾಕ್ಬೇಕು ಅಂತಂದ್ರೆ, ನಾಯಿ ಹೊಡೆದಾಕಿ ಇದು ಪಕ್ಕದ ಮನೆಯವ್ರ ನಾಯಿ ಅಂತ ಹೇಳಿದ್ರೆ ನೀವು ಹೊಡೆಯೋದಿಲ್ಲ. ಪಕ್ಕದ ಮನೆ ನಾಯಿ ಯಾಕಪ್ಪ ಹೊಡಿತೆ, ಅದು ಬದುಕಲಿ ಬಿಡು ಅಂತ. ಅದು ಹುಚ್ಚು ನಾಯಿ ಅಂತ ನೀವು ಹೇಳಿದ್ರೆ ಆಗ ಶಾಕ್ ಇಲ್ಲ. ಇದು ಹುಚ್ಚು ನಾಯಿ ಅಂತ ಹೇಳಿದ್ರೆ ಆ ಮನೆಯವರು ಸೇರಿ ಬಡಿತಾರೆ ಅದಕ್ಕೆ. ಹುಚ್ಚು ನಾಯಿ, ಹುಚ್ಚಿಡಿದಕ್ಕೆ ಹುಚ್ಚು ನಾಯಿ ಅಂತ ಹೇಳಿದ್ರೆ ಮನೆಯವರು ಸೇರಿಸಿ ಅದಕ್ಕೆ ಬಡಿತಾರೆ. ಈ ತಂತ್ರ ಇವ್ರು ಬಳಸ್ತಾ, ಇಂಥ ಚೀಪ್ ಹೀನವಾದ ತಂತ್ರವನ್ನ ಬಳಸ್ತಾ ಇರುವುದು ಯಾಕೆ? ಸ್ಟಿಗ್ಮಟೈಸ್ ಮಾಡುವುದು ಪತ್ರಕರ್ತರನ್ನ, ಸ್ವತಂತ್ರ ಪತ್ರಕರ್ತರನ್ನ, ಸ್ವತಂತ್ರ ವಾಯ್ಸ್ಗಳನ್ನ ಯಾಕೆ ಹಿಂಗ್ ಮಾಡ್ತಾ ಇದಾರೆ ಅಂದ್ರೆ, ಅವ್ರಿಗೆ ಅಪಖ್ಯಾತಿ ಯಾಕೆ ಅಂತಾರೆ ಅಂತಂದ್ರೆ, ಆ ಮಾತನ್ನ ಕೇಳಬಾರ್ದು, ಅವ್ರ ವಿರುದ್ಧ ಜನ ತಿರುಗಿ ಬೀಳ್ಬೇಕು ಅಂತ. ಒಂದು ನಾಯಿಯನ್ನು ಹುಚ್ಚು ನಾಯಿ ಅಂತ ಮಾಡ್ಬಿಟ್ರೆ ಮನೆಯವರು ಸೇರಿ ಕಲ್ಲು ಹೊಡಿತಾರೆ. ದಿಸ್ ಇಸ್ ದ ಫ್ಯಾಕ್ಟ್. ಈ ತಂತ್ರ ಬಳಸ್ತಾ ಇದ್ದಾರೆ. ನಾನು ಇನ್ನೊಂದು ವಿಷಯ ಹೇಳಕ್ಕಿದೆ. ನೀವು ಮಹೇಶ್ ಶೆಟ್ಟಿ ತಿಮ್ಮರೋಡಿ ತಂಡ ಮತ್ತು ಸೋಮನಾಥ್ ನಾಯಕರ ತಂಡ ಎಟ್ಸೆಟ್ರಾ ಎಲ್ಲ ಹೇಳಿದ್ರಿ, ಕೊಂದವರು ಯಾರು ತಂಡ ಮತ್ತಿದು. ಅದೇ ರೀತಿ ಯೂಟ್ಯೂಬರ್ಸು, ಪತ್ರಕರ್ತರು ಬೇರೆ ಬೇರೆ ತಂಡ. ನಾನು ಯಾಕೆ ಬಹಳ ಸ್ಟ್ರಾಂಗ್ ಆಗಿ ಇದು ಒಂದು ಲಾಜಿಕಲ್ ಎಂಡ್ ಹೋಗುತ್ತೆ, ಇದು ಒಳ್ಳೆ ರೀತಿಯ ರಿಸಲ್ಟ್ ಅಲ್ಲೇ, ಫಲಿತಾಂಶದಲ್ಲೇ ಪರ್ಯಾವಸಾನ ಆಗುತ್ತೆ ಅಂತ ನನಗೆ ಯಾಕೆ ಅನ್ಸುತ್ತೆ ಅಂದ್ರೆ, ನೋಡಿ, ಇವ್ರು ಯಾರು ಒಬ್ರಿಗೊಬ್ರಿಗೆ ಸಂಬಂಧ ಇಲ್ಲ. ಖಂಡಿತ. ನಾನೆಲ್ಲ 2012ರಿಂದ ಈ ವಿಚಾರವನ್ನು ನಾನು ಗಂಭೀರವಾಗಿ ಅಧ್ಯಯನ ಮಾಡ್ತಾ ಇದ್ದೀನಿ, ಇದ್ರೊಳಗೆ ಇದ್ದೀನಿ. ಒಬ್ಬರಿಗೊಬ್ಬರು, ಈಗ ನಿಮಗೂ ನನಗೂ ಸಂಪರ್ಕ ಇಲ್ಲ. ನೀವ್ಯಾರೋ ನಾನ್ಯಾರೋ ನನಗೆ ಗೊತ್ತಿಲ್ಲ. ನಾವು ಪ್ರಪ್ರಥಮ ಬಾರಿಗೆ ಕೈ ಕುಲ್ಕಿದ್ ಇವತ್ತೇ, ಹೌದಾ? ನಮ್ಮನ್ನು ಕನೆಕ್ಟ್ ಮಾಡಿರೋದು ದಿಸ್ ಈಸ್ ದ ಇಶ್ಯೂ. ಅದೇ ರೀತಿ ಸೋಮನಾಥ್ ನಾಯಕರು, ಈವನ್ ಗಿರೀಶ್ ಮಟ್ಟಣ್ಣವ್ರಿಗೂ ಸೋಮನಾಥ್ ನಾಯಕರಿಗೂ ಸಂಬಂಧ ಇರಲಿಲ್ಲ. ಅದೇ ರೀತಿ ಅವ್ರ ಜೊತೆ ಈಗ ದಿನೇಶ್ ಗಾಣಿಗ ಇದ್ದಾರೆ, ಇನ್ಯಾರೋ ತಮ್ಮಣ್ಣ ಶೆಟ್ಟಿ ಇದ್ದಾರೆ, ಇನ್ಯಾರೋ ಪ್ರಸನ್ನ ರವಿ ಇದ್ದಾರೆ, ಶಶಿಕಲಾ ಶೆಟ್ಟಿ, ಸೋ ಮೆನಿ. ಯಾರ್ಯಾರೋ ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲದ ಯಾವ್ದೋ ಒಂದು ಗುಂಪು ಇದೆ ಅಂದ್ರೆ ಬೇರೆ ವಿಷಯ. ನೀವು ಟೀಮ್ ಮೊದ್ಲಿಂದ ಗ್ರೂಪ್ ಮಾಡ್ತಾರೆ, ಇವರು ಒಬ್ಬರಿಗೊಬ್ಬರಿಗೆ ಸಂಬಂಧ ಇಲ್ಲದೆ ಇರುವ ಜನ ಅವರು ಈ ವಿಷಯವನ್ನ ತಿಳಿದು ಅವೇರ್ನೆಸ್ ಮೂಡಿ ನಾವ್ ಇದಕ್ಕೆ ಏನಾದ್ರು ಮಾಡ್ಲೇಬೇಕು ಅಂತ ಸೇರಿ ತಂಡ ಆಗಿರೋದು. ಅದೇ ರೀತಿ ನೀವು ಬೇರೆ ಈ ಕೊಂದವರು ಯಾರಲ್ಲಿ ಇರ್ತಕ್ಕಂಥವ್ರು ಹಾಗೆ ಎಷ್ಟೋ ಜನ ಒಬ್ರಿಗೊಬ್ರಿಗೆ ಸಂಪರ್ಕ ಇಲ್ಲದ, ಕೆಲವರು ಸಂಪರ್ಕ ಇರುವಂತ ಬೇರೆ ಬೇರೆ ಸಂಘಟನೆಗಳ ವ್ಯಕ್ತಿಗಳು ಅಲ್ವಾ. ಸೋಮನಾಥ್ ನಾಯಕರು ಹಾಗೆ, ಸೋಮನಾಥ್ ನಾಯಕರು ಬೇರೆ ಬೇರೆ ಸಂಘಟನೆಗಳನ್ನ ಸೇರಿಸಿ ಅವ್ರು ಒಕ್ಕೂಟ ಮಾಡಿ ಅವ್ರು ಈ ಹೋರಾಟ ಮಾಡ್ತಾರೆ. ಅವ್ರದ್ದು ಒಂದು ಗುಂಪಲ್ಲ, ಬಹಳಷ್ಟು ಜನರ ಒಂದು ವೇದಿಕೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈ ಇಶ್ಯೂಗೆ, ಈ ಸಮಸ್ಯೆಗೆ ಆ ಶಕ್ತಿ ಇದೆ. ಆ ಸಮಸ್ಯೆ ಸಾಲ್ವ್ ಆಗದ ಹೊರತು ಇದು ಬೆಂಕಿಲ್ಲದೆ ಹೊಗೆ ಆಡೋದಿಲ್ಲ ಅಂತಾರಲ್ಲ, ಇದು ಬೆಂಕಿ ಇದೆ ಒಳಗಡೆ, ಆದ್ರಿಂದ ಇದೆಲ್ಲ ಬರ್ತಾ ಇದೆ ಪರಿಣಾಮಗಳು. ಸೊ ಹಾಗಾಗಿ ಅವರು ಆ ಉತ್ತರ ಸಿಗದೆ ಹೊರತು, ಪರಿಹಾರ ಆಗದ ಹೊರತು ಇದು ತಣ್ಣಗಾಗಕ್ಕೆ ಸಾಧ್ಯ ಇಲ್ಲ. ಈ ಸಮಸ್ಯೆಗಳನ್ನೆಲ್ಲ ಕನೆಕ್ಟ್ ಮಾಡ್ತಾ ಇರೋದು, ನಾವೆಲ್ಲರೂ ಒಟ್ಟಿಗೆ ಸೇರ್ತಾ ಇರೋದು, ಇದೆಲ್ಲ ಆಗ್ತಾ ಇರೋದು, ನಮ್ಮೆಲ್ಲ ಒಟ್ಟು ಮಾಡಿರೋದು ಇದೇ ಜನ. ಯಾರು ಈ ನೊಟೋರಿಯಸ್ ಕಿಲ್ಲರ್ ಗ್ಯಾಂಗ್ ಮತ್ತೆ ಭೂಮಿ ಲೂಟಿ ಮಾಡ್ತಾರೋ ಯಾರಿದ್ರೆ, ಇದೇ ಜನ ನಮ್ಮೆಲ್ಲರನ್ನ, ಇಷ್ಟು ಜನರನ್ನ, ಅಪರಿಚಿತರನ್ನ, ಯಾವ ಕರ್ನಾಟಕದ ಯಾವ್ದಾವ್ದೋ ಮೂಲೆಯಲ್ಲಿ ಇದ್ದವ್ರನ್ನೆಲ್ಲ ಒಟ್ಟಿಗೆ ಸೇರಿಸಿ ಇದೆಲ್ಲ ಮಾಡಿ ನಮ್ಮಲ್ಲಿ ಒಗ್ಗಟ್ಟು ಮೂಡಿಸಿದ್ದು ಇದೇ ಜನ. ಆ ವಿಷಯಕ್ಕೋಸ್ಕರ ಅವ್ರಿಗೆ ನಾವು ಧನ್ಯವಾದ ಹೇಳ್ಬೇಕು.
ಇಷ್ಟು ವಿಷಯ. ಅದು ಕೊನೆಯದಾಗಿ ಮುಗಿಸೋಣ. ಕೊನೆಯದಾಗಿ ನಾನು ಆಗ್ಲಿಂದ ಕೇಳ್ತೇನೆ, ನೀವು ಅದು ದಾಖಲೆಗಳನ್ನ ಸ್ಟಡಿ ಮಾಡಿದ್ದೀರಿ, ಈ ಎಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ study ಮಾಡಿದ್ದೀರಿ. ಈ ದಾಖಲೆಗಳನ್ನ ಕಂಡಾಗ ನೇರವಾಗಿ ಈಗ ಅವರಲ್ಲಿ ಆತಂಕ ಭಯ ಮೂಡಿದೆ ಅನಿಸ್ತಾ ಇದೆಯಾ, ಅಥವಾ ಒಂದು ರೀತಿಯ ಧೈರ್ಯದಲ್ಲಿದ್ದಾರೆ? ನೋಡಿ, ಈ ಕಿಲ್ಲರ್ಸ್ ಗ್ಯಾಂಗು 2012 ಆತಂಕ ಅವ್ರಿಗೆ ಯಾವಾಗ ಬಂತು ಅಂದ್ರೆ, ಅಲ್ಲಿ ಈ ಕಿಲ್ಲರ್ಸ್ ಗ್ಯಾಂಗ್ ಏನಿದೆ, ಈ ಕಿಲ್ಲರ್ಸ್ ಗ್ಯಾಂಗ್ಗೆ ಯಾವುದೇ ಅಡ್ಡಿ ಆತಂಕ ಭಯ ಏನೂ ಇರಲಿಲ್ಲ. ಯಾಕಂದ್ರೆ ಅವ್ರು ಆಡಿದ್ದೇ ಆಟ. ಯಾರನ್ನು ಬೇಕಾದ್ರೂ, ಯಾವ ಮಹಿಳೆಯನ್ನು ಅಥವಾ ಹುಡುಗಿಯನ್ನು ಎತ್ಕೊಂಡು ಹೋಗ್ಬೋದು, ಒಂದು ಅತ್ಯಾಚಾರ ಮಾಡೋದು, ಕೊಲ್ಬೋದು, ಬಿಸಾಕ್ಬೋದು. ಇದು ಓಪನ್ ನೇಕೆಡ್ ಆಗಿ ನಡೀತಾ ಇತ್ತು. 2012 ಅಕ್ಟೋಬರ್ 10ನೇ ತಾರೀಕು ಅವ್ರಿಗೆ ಅರ್ಥ ಆಯ್ತು. ಸೌಜನ್ಯ 9ನೇ ತಾರೀಕು ಅಕ್ಟೋಬರ್ 9, 2012 ಕಿಡ್ನಾಪ್ ಆಗಿ ಹುಡುಗಿ ಅತ್ಯಾಚಾರ ಆಯಿತು, ಮಗು ಕೊಲೆ ಆಯಿತು. ಯಾವಾಗ ಬೆಳಗಿನ ಜಾವ ಯಾವಾಗ ತಂದಲ್ಲಿ ಹಾಕಿರೋ ಡೆಡ್ ಬಾಡಿಯನ್ನು, 10ನೇ ತಾರೀಕು ಆ ಡೆಡ್ ಬಾಡಿಯನ್ನು ನೋಡಿ ಜನ ರೊಚ್ಚಿಗೆದ್ರು. ನೋಡಿ 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 ಶಾಂತಿಯಿಂದ ಇದ್ದಂಥ ಅದೇ ಉಜಿರೆ, ಧರ್ಮಸ್ಥಳ ಸುತ್ತಮುತ್ತಲಿನ ಸಾರ್ವಜನಿಕರು, ಗ್ರಾಮಸ್ಥರು ಯಾರು ಭಯದಲ್ಲಿ ಬದುಕ್ತಾ ಇದ್ರು, ಆ ಪ್ರಶ್ನೆ ಮಾಡ್ಲಿಕ್ಕೆ ಎದುರ್ತಾ ಇದ್ರು, ಅವರು ರೊಚ್ಚಿಗೆದ್ರು. ಅವ್ರ ಕಲ್ಲು ಹೊಡಿಲಿಕ್ಕೆ, ಬೆಂಕಿ ಹಚ್ಚಲಿಕ್ಕೆ ಶುರು ಏನ್ ಮಾಡ್ಬೇಕು, ಅವ್ರಿಗೆ ಗೊತ್ತು ಏನ್ ನಡೀತಾ ಇದೆ ಅಂತ. ಸೊ 2012 ಅಕ್ಟೋಬರ್ 10ನೇ ತಾರೀಕು ಜನ ಎಚ್ಚರಗೊಂಡ್ರು. ಅವತ್ತು 2 ಕಡೆ ಲಾಠಿ ಚಾರ್ಜ್ ಆಯ್ತು. ಅದು ಜನ ಮತ್ತೆ ಸಾವಿರಗಟ್ಟಲೆ ಜನ ಬೀದಿಗಿಳಿದ್ರು. ಇದು ಅವ್ರಿಗೆ ಭಯ ಹುಟ್ಟಿಸ್ತು. ಪ್ರಪ್ರಥಮ ಬಾರಿಗೆ ಅವರಿಗೆ ಭಯ ಹುಟ್ಟಿರೋದು ಅವತ್ತು, ನನ್ನ ಅಭಿಪ್ರಾಯದಲ್ಲಿ. ಆ ಭಯ ಇವತ್ತಿಗೂ ಮುಂದುವರೆದಿದೆ. SIT ಫಾರ್ಮೇಶನ್ ಆದಾಗಂತೂ ಅವರಿಗೆ ಬಹುಶಃ BP ಎಲ್ಲ ರೈಸ್ ಆಗಿ ಹಾರ್ಟ್ ಅಟ್ಯಾಕ್ ಆಗೋ ಪರಿಸ್ಥಿತಿ ಇದೆ. ಆದ್ರೆ ಅವರು ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಈ 1000 DKಶಿಗಳು, ಈ ಮುಗಿದ ಅಧ್ಯಾಯ ಮಾಡುವವರು, ಇನ್ನು ಯಾರೆಲ್ಲ 400 ಕಾರ್ ತಗೊಂಡ್ಬಂದು ರ್ಯಾಲಿ ಮಾಡುವವರು, ಹಿಂಗೆಲ್ಲ ಬೇಕಾದಷ್ಟು ಜನ, ಅವ್ರದೇ ಆದ ರೀತಿಯ ಜನ ಅವ್ರಿಗೆ ಬೆಂಬಲ ಕೊಡೋರೆಲ್ಲ ಇದ್ದಾರೆ. ಸೊ ಎನಿವೆ, ಹೀಗಾಗಿ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಅವರು ಇವತ್ತು ಇನ್ನು ಸ್ವಲ್ಪ ಮಟ್ಟಿಗೆ ಹೇಗಾದ್ರೂ ಮಾರ್ಗಗಳನ್ನ ಹುಡುಕಿ ತಪ್ಪಿಸ್ಕೋಬೇಕು ಅಂತ ಈ ಕಿಲ್ಲರ್ಸ್ ಗ್ಯಾಂಗ್ ಕೆಲಸ ಮಾಡ್ತಾ ಇದೆ. ಈ ಕಿಲ್ಲರ್ ಗ್ಯಾಂಗ್ ಏನಿದೆ, ನಟೋರಿಯಸ್ ಕಿಲ್ಲರ್ಸ್ ಗ್ಯಾಂಗ್, ಅದ್ಯಾವುದು ಅಂತ ಕಾನೂನಾತ್ಮಕ ಇವರು ಪತ್ತೆ ಹಚ್ಚಬೇಕು. ಅದು SIT ಸರ್ಕಾರದ ಕೆಲಸ, ಅವರ ಜವಾಬ್ದಾರಿ. ಪತ್ತೆ ಹಚ್ಚಿ ಜನರ ಮುಂದೆ, ಸಮಾಜದ ಮುಂದೆ, ನ್ಯಾಯಾಲಯದ ಮುಂದೆ ನಿಲ್ಲಿಸಬೇಕು. ಇಂತಿಂತದೆಲ್ಲ ಮಾಡಿದವ್ರು ಇವರು, ವೇದವಲ್ಲಿಗೆ ಇಂಥವ್ರು, ಪದ್ಮಲತಾ ಕೊಲೆಗಡಕರು ಇವರು, ಈ ನಾರಾಯಣ ಯಮನ ಕೊಲೆಗಡಕರು ಇವರು, ಸೌಜನ್ಯ ಅತ್ಯಾಚಾರ ಕೊಲೆಗಡಕರು ಇವರು ಅಂತ ಗುರುತಿಸಿ ನಿಲ್ಲಿಸ್ಬೇಕು. ಸೊ ಇವ್ರು ಯಾರನ್ನ ಹಿಡ್ಕೊಂಡು ಕೊಟ್ಟಿದ್ದು, ಒಬ್ಬ ಬಲಿಕ ಬಕ್ರಾ ಮಾಡಿ ಒಬ್ಬನ ನಿಲ್ಸಿದ್ರು, ಅದು ಅಲ್ಲ ಅಂತ ಆಗಿದೆ. ಕೋರ್ಟ್ ತೀರ್ಪು ಕೊಟ್ಟಿದೆ. ಖಂಡಿತ ಯಾವ ರೀತಿಯ ಸಂಬಂಧನೂ ಇಲ್ಲ ಈ ಮನುಷ್ಯನಿಗೆ ಅಂತ ಹೇಳಿದೆ ಕೋರ್ಟ್ ತೀರ್ಪು. ಯಾಕಂದ್ರೆ ಸಾಕ್ಷಿ ಸಂಬಂಧನೇ ಇಲ್ಲ. ಸೊ ಹೀಗಾಗಿ SIT ಅಂತ ತನಿಖೆ ನಡೀತಾ ಇದೆ. SIT ಒಂದಷ್ಟು ಉತ್ತಮವಾದ ರೀತಿಯಲ್ಲಿ ಕೆಲಸ ಮಾಡಿದೆ. ಅದಕ್ಕೆ ಭಯಾನಕವಾದ ಪ್ರೆಷರ್ಸ್ ಇದೆ. SIT ಒಳಗಡೆ ರಾಟನ್ ಟೊಮೊಟೋಸ್ ಅಂತ ನಾನು ಹೇಳ್ತೀನಿ, ಕೊಳೆತ ಟೊಮೊಟೊಗಳನ್ನ ಸೇರಿಸ್ಬಿಟ್ರೆ ಒಂದು ಬುಟ್ಟಿಯಲ್ಲಿ ಅದು ಇಡೀ ಬುಟ್ಟಿ ಹಾಳಾಗ, ಆ ತರದ್ದು ಒಂದಷ್ಟು ಎಲಿಮೆಂಟ್ ಸೇರಿಸಿ ಒಂದಷ್ಟು ಹಾಳು ಮಾಡೋ ಕೆಲಸ ಮಾಡಿದ್ದಾರೆ. ಹಿಂಗೆ ಸುಮಾರಷ್ಟು ಕಾಂಪ್ಲೆಕ್ಸಿಟೀಸ್ ಇದೆ. ಎನಿವೆ, ಸೊ ಹೀಗಾಗಿ ಆಗ್ರಹ, ಈ ಹೋರಾಟ ಮುಂದುವರಿಯುತ್ತೆ, ನಿಲ್ಲೋದಿಲ್ಲ ಸರ್.